ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ನವೀನ. ಸುಂದರವಾದಂಥ ಟೈಮ್ ಲ್ಯಾಬ್ಸ್ ನೋಡಿಕೊಂಡು ಆರಾಮಾಗಿ ಆಫೀಸಲ್ಲಿ ಚಿಲ್ ಮಾಡಿ ಟೈಮ್ ಹೆಂಗೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸೊ ಈ ಕಡೆ ನೋಡಿದ್ರೆ ಕತ್ಲಾಗಿತ್ತು. ಕೆಳಗೆ ಬಂದು ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋ ದಾರಿಯಲ್ಲಿ ಕತ್ಲಾಗೋಗಿದ್ದ ಕಾರಣದಿಂದ ಅಷ್ಟೊಂದೇನು ಕ್ಲಿಯರ್ ಆಗಿರಲಿಲ್ಲ, ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕೋಗಿಲ್ಲ. ಸಾಯಂಕಾಲ ಟೈಮಲ್ಲಿ ಸ್ವಲ್ಪ ಹಶ್ವಾಗಿತ್ತು. ಸ್ವಲ್ಪ ಜೀರಾ ರೈಸು ಮತ್ತು ಚಿಕನ್ ಕರಿ ತರಿಸಿದ್ದೆ. ಅದನ್ನೇ ಬಿಸಿ ಮಾಡಿಕೊಂಡು ರಾತ್ರಿಗೆ ಜೈ ಅನ್ನೋಣ ಅಂದ್ಬಿಟ್ಟು ಜೈ ಅಂದೆ. ಗಿಡಲ್ಲಿ ಕಾಳು ನೆನೆ ಹಾಕಿದ್ದೆ, ಕಾಳು ನೆಂದಿದೆ. ಈಗ ನೀರು ತೆಗೆದ್ಬಿಟ್ಟು ಮೊಳಕೆ ಕಟ್ಟಕ್ಕೆ ಇಟ್ಟಿದ್ದೀನಿ. ಆಂಜನೇಯ ಅಂದ್ಬಿಟ್ಟು ತಿನ್ಕೊಂಡು ಈಗ ಶಿಸ್ತಾಗೆ ಆಚೆ ಎಲ್ಲಾದರೂ ಒಂದು ರೌಂಡ್ ಹೋಗಿ ಬರೋದೆ. ಊಟ ಮುಗಿಸ್ಕೊಂಡು ತಟ್ಟೆ ತೊಳೆದಿಕ್ಬಿಟ್ಟು ಮನೇಲಿ ಹಂಗೆ ಮಾತಾಡಿಕೊಂಡು ಒಂದು ರೌಂಡ್ ಆಚೆ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡಿದೆ, ಆಚೆ ಜಾಸ್ತಿ ಸೌಂಡ್ ಇದ್ದಿದ್ದರಿಂದ ಅಷ್ಟೊಂದು ಕ್ಲಿಯರ್ ಆಗಿರಲಿಲ್ಲ. ಬನ್ನಿ, ನಾನೊಂದು ಚಿಕ್ಕ ವಿಡಿಯೋಗ್ರಾಫರು. ಎಡಿಟಿಂಗ್ ಅಂತ ಆಸೆ, ತೋರಿಸ್ತೀನಿ ಹೆಂಗೆ ಎಡಿಟ್ ಮಾಡೋದು ಏನು ಅಂತ. ತುಂಬ ಲೆಂತಿ ಪ್ರೊಸೆಸ್ಸು, ಅದಕ್ಕೇ ಫುಲ್ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಚೆಕ್ ಮಾಡಿ, ರಿಸಲ್ಟ್ ಎಂಡಲ್ಲಿದೆ. ಚೆನ್ನಾಗಿದ್ದರೆ ಲೈಕ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ನಮ್ಮ ಈವ್ನಿಂಗ್ ವರ್ಕಲ್ಲಿ ಮಾಡಿದ್ದು ವಿಡಿಯೋ ರಿಸಲ್ಟು ನೋಡಿ. ಮ್ಯೂಸಿಕ್ ಆ್ಯಡ್ ಆಗಿರೋದು ಎಡಿಟೆಡು ಸಪ್ರೇಟ್ ಇದೆ, ಅದು ಇನ್ನೊಂದು ವಿಡಿಯೋದಲ್ಲಿ ಕೆಳಗಡೆ ಅಪ್ಲೋಡ್ ಮಾಡಿರ್ತೀನಿ. ಇದು ಸುಮ್ಮನೆ ನಿಮ್ಗೆ ತೋರ್ಸೋದಕ್ಕಂತ ಅಷ್ಟೇ ಅಪ್ಲೋಡ್ ಮಾಡಿರೋದು. ಈ ವಿಡಿಯೋ ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಿಬಿಟ್ಟು ಎಲ್ರಿಗೂ ಗುಡ್ ನೈಟ್ ಹೇಳಿ ಮನೆಗೆ ಕೊಡೋಣ ಅಂತ ರೂಮ್ಗೆ ಬಂದೋಗ್ರು. ಹೋಪ್ ಎಲ್ರಿಗೂ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಥ್ಯಾಂಕ್ಸ್.